ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸ್ಪರ್ಧೆ ಫಿಕ್ಸಾ? ಈ ಪ್ರಶ್ನೆ ಇವಾಗ ಎಲ್ಲ ಕಡೆ ಓಡಾಡ್ತಾ ಇದೆ. ಯಾಕೆಂದರೆ ಖುದ್ದು ಹಾಲಿ ಸಂಸದರು ಕೊಟ್ಟಂತಹ ಆಹ್ವಾನವನ್ನು ಮುಖ್ಯಮಂತ್ರಿಗಳು ಸ್ವೀಕರಿಸ್ತಾರಾ ಅಂತ. ಮೈಸೂರಿನಿಂದ ಯತೀಂದ್ರ ಸ್ಪರ್ಧೆ ಪಕ್ಕಾನ ಇನ್ನೂ ಕೂಡ ಇದಕ್ಕೆ ಅಂತಿಮ ಉತ್ತರ ಸಿಕ್ಕಿಲ್ಲ. ಪ್ರತಾಪ್ ಸಿಂಹ ವಿರುದ್ಧ ಕಣಕ್ಕೆ ಇಳಿತಾರಾ ಮುಖ್ಯಮಂತ್ರಿಗಳ ಪುತ್ರ ಅಂತ. ಪ್ರತಾಪ್ ಸಿಂಹ ಸವಾಲನ್ನು ಸ್ವೀಕರಿಸ್ತಾರಾ ಸಿದ್ದರಾಮಯ್ಯ? ಅದೊಂದು ರಿಪೋರ್ಟ್ಗಾಗಿ ಕಾದು ಕುಳಿತಿದ್ದಾರಾ ಮುಖ್ಯಮಂತ್ರಿಗಳು? ಏನದು ರಿಪೋರ್ಟ್ ಹಾಗಾದರೆ? ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್. ಮುಖ್ಯಮಂತ್ರಿಗಳು ತಮ್ಮ ಪುತ್ರನನ್ನು ಅಖಾಡಕ್ಕಿಳಿಸಬೇಕು ಅಂತಕ್ಕಂಥ ಮನಸ್ಥಿತಿಯಿಂದ ಮೊದಲಿಂದನೂ ಇದ್ದಾರೆ. ಹೇಳಿ ಕೇಳಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರು. ಆ ಮೈಸೂರು ಕ್ಷೇತ್ರದಲ್ಲಿ ತಮ್ಮ ಪುತ್ರನನ್ನೇ ಕಣಕ್ಕಿಳಿಸಿ ಗೆಲ್ಲಿಸ್ಕೊಂಡ್ರೆ ಮುಖ್ಯಮಂತ್ರಿಗಳ ವರ್ಚಸ್ಸಿಗೆ ಇನ್ನಷ್ಟು ತೇಜಸ್ಸು ಬರುತ್ತೆ. ಆದರೆ ಒಂದು ವೇಳೆ ಸೋತು ಬಿಟ್ಟರೆ ಕಷ್ಟ. ಪ್ರತಾಪ್ ಸಿಂಹ ಕಳೆದ 2 ಬಾರಿನೂ ಕೂಡ ಸಂಸದರಾಗಿದ್ದಾರೆ. ಆ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅವರನ್ನು ಸೋಲಿಸೋದು ಕಷ್ಟ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದರೂ ಕಾಂಗ್ರೆಸ್ಗೆ ಅಲ್ಲಿ ಅಭ್ಯರ್ಥಿಗಳ ಕೊರತೆ ಇದೆ. ಕಳೆದ ಬಾರಿ ಪ್ರಬಲ ಪ್ರತಿಸ್ಪರ್ಧಿ ಇಲ್ಲದೆ ಸುಲಭವಾಗಿ ಗೆದ್ದಿದ್ರು ಪ್ರತಾಪ್ ಸಿಂಹ. ಈ ಬಾರಿ JDS BJP ಮೈತ್ರಿಯಿಂದ ಇನ್ನೂ ಹಾದಿ ಸಲೀಸು ಅಂತ ಇದ್ದಾರೆ. ಈಗ ದಿಢೀರಂತ ಮೈಸೂರು ರಾಜಕೀಯ ವಾತಾವರಣ ಬದಲಾಗ್ತಾ ಇದೆ. ಲೋಕಸಮರಕ್ಕೆ CM ಪುತ್ರ ಕಣಕ್ಕಿಳಿಯುವ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಮಧ್ಯೆ ಹೈಕಮಾಂಡ್ ಓಕೆ ಅಂದರೆ ನಾನು ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ ಅಂತ ಯತೀಂದ್ರ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ. ಮತ್ತೊಂದು ಕಡೆ ಸಂಸದ ಪ್ರತಾಪ್ ಸಿಂಹ ಪಂಥಾಹ್ವಾನ ಕೊಟ್ಟಿದ್ದಾರೆ. ಇವೆಲ್ಲವೂ ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರಾ ಮುಖ್ಯಮಂತ್ರಿಗಳು ಅಂತ ಕಾದು ನೋಡಬೇಕು. ಪ್ರತಾಪ್ ಸಿಂಹ ಏನಾದ್ರು ಹೇಳಿ ಅವನಿಗೆ ಹೆದರಿಕೆ ಶುರುವಾಗ್ಬಿಟ್ಟರೆ ಸೋಲ್ತೀನಿ ಅಂತ, ಅದರಿಂದ ಏನೇನೋ ಚಡ್ಪಡಿಸ್ತಾ ಇದ್ದಾನೆ. ನಾವು ಯತೀಂದ್ರ ನಿಲ್ಲಿಸ್ತೀವಿ ಅಂತಾಗ್ಲಿ ನಾನಾಗ್ಲಿ ಯತೀಂದ್ರ ಆಗ್ಲಿ ಹೇಳಿಲ್ಲ. ಸುಮ್ಮನೆ ಊಹಾಪೋಹಗಳು ಇವು ಅಷ್ಟೇ. ಯತೀಂದ್ರ ನಿಂತ್ಕೋತೀನಿ ಅಂತಲೂ ಹೇಳಿಲ್ಲ, ನಾನು ಯತೀಂದ್ರನವ್ರನ್ನ ನಿಲ್ಲಿಸ್ತೀನಿ ಅಂತಲೂ ಕೂಡ ಹೇಳಿಲ್ಲ. ಅಲ್ಲಿ ನಾವು ಇನ್ನೂ ಕೂಡ ಈಗ ಬೈತಿ ಸುರೇಶ್ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು ಹೋಗಿದ್ರು ಅಬ್ಸರ್ವರ್ ಆಗಿ. ಅವ್ರು ಇನ್ನೂ ವರದಿ ಕೊಟ್ಟಿದ್ದಾರೆ. ಆ ವರದಿ ಆಧಾರದ ಮೇಲೆ ನಾವು ಟೇಕ್ ಎ ಡಿಸಿಷನ್. ಕ್ಷೇತ್ರದವರು ಇದಾರಲ್ಲ, MLAಗಳು, ex-MLAಗಳು, MP ಗಳು, ಕ್ಯಾಂಡಿಡೇಟ್ ಆಗಿದ್ದವರು, ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರುಗಳು, ಇಂಪಾರ್ಟೆಂಟ್ ಕಾರ್ಯಕರ್ತರುಗಳು, ಲೀಡರ್ಗಳು, ಅವ್ರದೆಲ್ಲ ಅಭಿಪ್ರಾಯ ಮಾಡಿ ಅವ್ರು ಹೇಳೋದವ್ರಿಗೆ ಕೊಡ್ತೀವಿ. ಅದು ಇನ್ನೂ ಅದ್ರ ಚರ್ಚೆ ಆಗಿಲ್ಲ. ಸಭೆ ಕರೆದಾಗ ಆ ಚರ್ಚೆ ಬಂದಾಗ ಅಲ್ಲಿ ತೀರ್ಮಾನ ಮಾಡ್ತೀವಿ. ಪಾರ್ಲಿಮೆಂಟಿನ ವಿಷಯ ಚರ್ಚೆಗಳು ಬಂದಾಗ ಎಲ್ಲವನ್ನು ಆಗುವಗಳನ್ನೆಲ್ಲ ಎಲ್ಲ ಚರ್ಚೆ ಮಾಡ್ತೀವಿ. ಅನುಕೂಲ ಆಗೋ ತೀರ್ಮಾನನೇ ಮಾಡಬೇಕು. ಪಾರ್ಲಿಮೆಂಟಲ್ಲಿ ಅನುಕೂಲ ಆಗುತ್ತೋ ಇಲ್ಲೋ ಅಂತ ಚರ್ಚೆ ಮಾಡಿದಾಗ ಕಾರ್ಯಕರ್ತರು ಮತ್ತು ನಮ್ಮ MLAಗಳ ಅಭಿಪ್ರಾಯ ಕೇಳಿದಾಗ ಗೊತ್ತಾಗುತ್ತೆ. ಪಾರ್ಟಿ ನನ್ನ ಅಭಿಪ್ರಾಯನ MLA ಖುದ್ದಾಗಿ ಕರೆದು ಒಬ್ಬರು ಕೇಳ್ತಾರೆ. ಅಲ್ಲಿ ಕೇಳಿದಾಗ ನಾನು ಏನು ಹೇಳಬೇಕು ಅದನ್ನ ಹೇಳಲೇಬೇಕಾಗುತ್ತೆ, ಹೇಳ್ತೀನಿ. ಅವ್ರು ಹೇಳಾದ್ಮೇಲೆ ಅನೌನ್ಸ್ ಆದಮೇಲೆ ನಿಮ್ಗೆ ಹೇಳ್ತೀನಿ. ನನಗೆ ಇಲ್ಲಿ ಬೇರೆ ಎದುರಾಳಿ ನಾನು ನೋಡೋಕ್ಕೂ ಇಲ್ಲ. ಮೋದಿಜಿ ಹೆಸರು ಮುಂದೆ ಯಾವುದೂ ನಿಲ್ಲಲ್ಲ. ಅದು ಮೈಸೂರು ಕೊಡಗಿನ ಜನ 2 ಸರಿ ಉತ್ತರ ಕೊಟ್ಟಿದ್ರೆ 3ನೇ ಸರಿ ಅದೇ ಉತ್ತರ ಕೊಡ್ತಾರೆ. ಕಾಂಗ್ರೆಸ್ನವ್ರಿಗೆ ಫಸ್ಟ್ ಅವ್ರ ಕ್ಯಾಂಡಿಡೇಟ್ ಯಾರು ಅಂತ ಘೋಷಣೆ ಮಾಡಕ್ಕೆ ಹೇಳಿ, ಊರಿನ ಉಸಾಬರಿ ಅವ್ರಿಗೆ ಯಾಕೆ? ಮಂತ್ರಿಗಳನ್ನ ನಿಲ್ಲಿಸಬೇಕಾದಂಥ ದೈನೈಷ ಸ್ಥಿತಿ ಬಂದೋಗಿದೆ. BJP JDS ಮಧ್ಯದಲ್ಲಿ ಯಾವ ಗೊಂದಲ ಇಲ್ಲ. ಮೈಸೂರಿಗೆ ಎಲ್ಲರ ಬೆಂಬಲನೂ ಕೂಡ 2 ಟರ್ಮಲ್ಲೂ ಕೂಡ ನಾವು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಎಲ್ಲರ ಆಶೀರ್ವಾದ, ನಮ್ಮ BJP ಕಾರ್ಯಕರ್ತರ ನಾಯಕರ ಎಲ್ಲರ ಆಶೀರ್ವಾದ ನನಗಿದೆ. ಯತೀಂದ್ರ ಸಿದ್ದರಾಮಯ್ಯನವ್ರು ನಿಂತರೆ ಭಾಳ ಒಳ್ಳೆಯದು. ಸ್ಪರ್ಧೆ ಹೇಗಿರುತ್ತೆ ಅಂದರೆ ಡಾಕ್ಟರ್ ಯತೀಂದ್ರ ಸನ್ ಆಫ್ CM ಸಿದ್ದರಾಮಯ್ಯ ವರ್ಸಸ್ ಪತ್ರಕರ್ತ ಪ್ರತಾಪ್ ಸಿಂಹ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಪ್ರತಾಪ್ ಸಿಂಹ ಪಂಥಾಹ್ವಾನ ಕೊಟ್ಟರು ಅಂತ ಚಾಲೆಂಜ್ ಸ್ವೀಕರಿಸೋದಲ್ಲ, ಸಾಧಕ ಬಾಧಕಗಳನ್ನ ನೋಡಬೇಕಾಗುತ್ತೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಒಂಚೂರು ಹೆಚ್ಚು ಕಡಿಮೆ ಆದರೂ ವರ್ಚಸ್ಸಿಗೆ ಧಕ್ಕೆ ಬರುತ್ತೆ. ಇದೆಲ್ಲದರ ನಡುವೆ ಒಂದು ತೀರ್ಮಾನಕ್ಕೆ ಬರಬೇಕು. ಯಾವುದೋ ಒಂದು ರಿಪೋರ್ಟ್ ಕಾಯ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಯತೀಂದ್ರ ಸಿದ್ದರಾಮಯ್ಯ ಅವರು ಅಭ್ಯರ್ಥಿಯಾಗುವ ಸಾಧ್ಯತೆಗಳು ಮೈಸೂರಿನಲ್ಲಿ ಎಷ್ಟರ ಮಟ್ಟಿಗಿದೆ ಪ್ರಸ್ತುತ ಸನ್ನಿವೇಶದಲ್ಲಿ ಅಂತ? ಅರವಿಂದ್, ಒಂದಂತೂ ಸತ್ಯ, CM ಸಿದ್ದರಾಮಯ್ಯನವರಿಗೆ
ತಮ್ಮ ತವರು ಕ್ಷೇತ್ರದಲ್ಲಿನ ಲೋಕಸಭಾ ಕ್ಷೇತ್ರವನ್ನು ಉಳಿಸಿಕೊಳ್ಳಬೇಕಾದಂಥ ಒಂದು ರೀತಿಯಂಥ ಅನಿವಾರ್ಯ. ಯಾಕಂದರೆ 2013ರಲ್ಲೂ ಕೂಡ ಸಿದ್ದರಾಮಯ್ಯವರು ಚೀಫ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಈ ಕ್ಷೇತ್ರವಲ್ಲ BJPಯ ಪ್ರತಾಪ್ ಸಿಂಹ ಗೆದ್ದಿದ್ದಂಥದ್ದು, ಮತ್ತು ತದನಂತರದಲ್ಲೂ ಕೂಡ ಪ್ರತಾಪ್ ಸಿಂಹ ಈ ಕ್ಷೇತ್ರದಲ್ಲಿ 2ನೇ ಬಾರಿ ಆಯ್ಕೆಯಾಗಿದ್ದಂಥದ್ದು. ಹಾಗಾಗಿ ಈ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿದೆ. ಪ್ರತಿಷ್ಠೆಯ ಕಣವಾಗಿದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಏಕಾಏಕಿಯಾಗಿ ಯತೀಂದ್ರ ಅವರನ್ನು ತಂದು ನಿಲ್ಲಿಸಿಬಿಟ್ರೆ ಇಲ್ಲಿಯ ಜಾತಿಯ ಲೆಕ್ಕಾಚಾರಗಳು ಏನಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಹೀಗಾಗಿಯೇ CM ಸಿದ್ದರಾಮಯ್ಯವರು ಬಹಳ ಅಳೆದು ತೂಗಿ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಜಾತಿಯ ಸಮೀಕರಣಗಳು ಏನಾಗುತ್ತೆ, ಯತೀಂದ್ರ ಸಿದ್ದರಾಮಯ್ಯ ವರ್ಸಸ್ ಪ್ರತಾಪ್ ಸಿಂಹ ಆದರೆ ಏನಾಗುತ್ತೆ, ಅಥವಾ ಯತೀಂದ್ರ ಸಿದ್ದರಾಮಯ್ಯ ವರ್ಸಸ್ JDSನ ಅಭ್ಯರ್ಥಿ ಆದರೆ ಏನಾಗುತ್ತೆ, ಈ ರೀತಿಯಾದಂಥ ಲೆಕ್ಕಾಚಾರಗಳನ್ನು CM ಸಿದ್ದರಾಮಯ್ಯವರು ಮಾಡ್ತಾ ಇರುವಂಥದ್ದು. ಆದರೆ ಒಂದಂತೂ ಸತ್ಯ, ಯತೀಂದ್ರ ಸಿದ್ದರಾಮಯ್ಯವರ ಸ್ಪರ್ಧೆಯ ವಿಚಾರ ಅಂತೂ ಜೀವಂತವಾಗಿದೆ. ಅದು ಕಡ್ಡಿ ತುಂಡಾಗಿ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋದೇ ಇಲ್ಲ ಅನ್ನುವಂಥ ವಿಚಾರಗಳೇನೂ ಇಲ್ಲ. ಆದರೆ ಚರ್ಚೆಯ ಹಂತದಲ್ಲಂತೂ ಖಂಡಿತವಾಗಲೂ ಕೂಡ ಇರುವಂಥದ್ದಂತೂ ಸ್ಪಷ್ಟ. ಯಾಕಂದರೆ ಕಳೆದ 3 ತಿಂಗಳ ಹಿಂದೆ ಯಾವುದೇ ಕಾರಣಕ್ಕೂ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಈಗಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಬಗ್ಗೆ ಗಂಭೀರವಾದಂಥ ಚರ್ಚೆಯನ್ನು CM ಸಿದ್ದರಾಮಯ್ಯವರು ಮಾಡ್ತಾ ಇರುವಂಥದ್ದು ಸತ್ಯ. ಒಂದು ಇಂಟರ್ನಲ್ ಸರ್ವೆಯನ್ನು ಕೂಡ CM ಅವರು ಮಾಡಿಸ್ತಾ ಇದ್ದಾರೆ. ಅರವಿಂದ್, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ ಅಂದ್ಬಿಟ್ಟು.